ಅಮೂಲ್ಯ, ಆರ್ತಿಗೆ ಅಂತ ನಿಮ್ಮಮ್ಮ ಕೊಟ್ಟಿರೋ ಐಟಮ್ಸ್ ಎಲ್ಲ ಅಲ್ಲಿ ಜೋಡಿಸಿದ್ದೀನಿ. ಹಾಗೆ ಇದು ನಿಮ್ಮಮ್ಮ ಆರ್ತಿಗೆ ಅಂತ ತಂದಿರೋ ಬಾದಾಮಿ ಪುಡಿ. ಅಮೂಲ್ಯ, ಈಗ ಆರ್ತಿ ಅವ್ರಿಗೆ ನೀವೇ ತಾಯಿ ತಂಗಿ ಅಲ್ಲ. ಅವ್ರಿಗೆ ಹಾಲು ಕೊಡಿಸಿ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿ ಬನ್ನಿ. ನಿಮ್ಗಿರೋ ಬುದ್ಧಿಲಿ 1% ಬುದ್ಧಿ ನಮ್ಮ ಅತ್ತೆಗಿಲ್ಲಮ್ಮ. ಇದೇ ರೀಸನ್ ನಾನು ಯಾವಾಗ್ಲೂ ನೀವೇ ಯಾಕೆ ನಮ್ಮ ಅತ್ತೆ ಆಗ್ಬಾರ್ದಿತ್ತು ಅಂತ ಹೇಳೋದು. ಅಮ್ಮ, ತಗೊಂಡೋಗಿ ಕೊಡಿ. ನಾನೇ ನಿನ್ನ ಅತ್ತೆ ಕಣಮ್ಮ, ಆದ್ರೆ ಹೇಳ್ಕೊಳ್ಳೋ ಪರಿಸ್ಥಿತಿ ನಾನಿಲ್ಲ. ಏನ್ ಮಾಡ್ತಿದ್ಯಾ? ತಗೋಕ ಹಾಲು ಕುಡಿ. ಬೇಡ ಅಮ್ಮು, ನಾನು ಈಗ ತಾನೇ ಕುಡ್ದೆ. ಬೇಡ ಅನ್ಬೇಡ ಕಣೆ, ಪಾಪ ಅಮ್ಮ ನಿನ್ಗೋಸ್ಕರ ಬಾದಾಮಿ ಪೌಡ್ರು ಕೊಟ್ಟು ಹೋಗಿದ್ದಾಳೆ. ನಾನು ಅದನ್ನೇ ಹಾಲಿಗೆ ತಗೊಂಡ್ ಬಂದಿದ್ದೀನಿ. ಇದರಲ್ಲಿ ಕೇಸರಿನೂ ಇದೆ, ತಗೋ ಸ್ವಲ್ಪ ಕುಡಿ. ಅತ್ತೆ ಏನೋ ಕೊಟ್ರು, ಅಮ್ಮ ಏನೋ ಮಾಡ್ಕೊಂಬಂದ್ ಕೊಟ್ರು, ತಂಗಿ ಏನೋ ಕೊಟ್ಲು ಅಂತ ಹಿಂದು ಮುಂದೆ ಯೋಚನೆ ಮಾಡದೆ ತಿನ್ನಕ್ ಹೋಗ್ಬೇಡ. ಪ್ಲೀಸ್ ಅಮ್ಮು, ಬಲವಂತ ಮಾಡ್ಬೇಡ. ನನ್ಗೆ ಹಾಲು ಕುಡಿಯಕ್ ಇಷ್ಟ ಇಲ್ಲ. ಯಾಕಕ್ಕ ಹೀಗ್ ಮಾತಾಡ್ತಿದ್ಯಾ? ಏನಾಗಿದೆ ನಿಂಗೆ? ಹಾಲು ನೋಡಿದ್ರೆ ಯಾಕೆ ವಿಷ ನೋಡಿದವ್ರ ತರ ಆಡ್ತಿದ್ಯಾ? ಯಾಕೆ ಇಷ್ಟೆಲ್ಲ ಏನಾಯ್ತು? ಇಷ್ಟ ಇಲ್ಲ ಅಂದ್ರೆ ಆಗ್ಲೇ ಕುಡ್ದಿದ್ದೀನಿ ಅಂತ ಅರ್ಥ. ನೀನ್ ಅದಕ್ಕೇನೋ ಮಿಕ್ಸ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ಅಲ್ಲ. ಈ ಮಾತನ್ನ ನೀನ್ ಆಡ್ತಿಲ್ಲ ಕಣೆ, ನೀನ್ ಹಿಂದೆ ಇರೋ ನಿಮ್ಮ ಅತ್ತೆ ಆಡಿಸ್ತಿದ್ದಾರೆ. ಅವ್ರ ಮೇಲಿರೋ ನಂಬಿಕೆ ನನ್ ಮೇಲಿಲ್ಲ ಅಲ್ವಾ ನಿಂಗೆ? ಒಳ್ಳೆ ಮರ್ಯಾದೆನೆ ಕೊಟ್ಟೆ ಬಿಡು. ನೋಡಮ್ಮ, ಸುಮ್ನೆ ಬಾಯಿಗೆ ಬಂದಾಗೆಲ್ಲ ಏನೇನೋ ಮಾತಾಡ್ಬೇಡ. ನೀನ್ ಮಾತಾಡೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಸುಮ್ನೆ ನನ್ ಮೇಲೆ ತಪ್ಪು ತಿಳ್ಕೊಳ್ತಾರೆ. ನಿಂಗೀಗ ಏನ್ ಹೇಳಿದ್ರು ನಾಟಲ್ಲ ಬಿಡು. ಯಾಕೆಂದ್ರೆ ನಿನ್ ಮನ್ಸನ್ನ ಬೇರೆಯವ್ರು ಕಂಟ್ರೋಲ್ ಮಾಡ್ತಿದ್ದಾರೆ. ಹೆತ್ತಮ್ಮ ಅಷ್ಟು ಪ್ರೀತಿಯಿಂದ ನಿನಗ್ ಒಳ್ಳೇದಾಗ್ಲಿ ಅಂತ ಕೊಟ್ಟು ಹೋದ್ರೆ ನೀನು ಅವರಿಗೆ ಅವಮಾನ ಮಾಡಿ ಕಳಿಸ್ತೀಯಲ್ವಾ? ಇದ್ರಲ್ಲೇ ಗೊತ್ತಾಗಲ್ವೇನೆ ನಿನ್ ತಲೆಯಲ್ಲಿ ಇನ್ಯಾರೋ ಬಂದು ಕೂತಿದ್ದಾರೆ ಅಂತ? ಅದು ಹಾಗಲ್ಲ ಅಮ್ಮು. ಅತ್ತೆಗೆ ನನ್ನ ಮೇಲೆ ತುಂಬಾನೇ ಪ್ರೀತಿ. ನಂಗೊಂದು ಸ್ವಲ್ಪ ನೋವಾದ್ರೂ ಅವ್ರು ಅದನ್ನ ಸಹಿಸ್ಕೊಳ್ಳಲ್ಲ. ನನ್ನ ಆರೋಗ್ಯದ ಬಗ್ಗೆ ತುಂಬಾ ಕೇರ್ ಮಾಡ್ತಾರೆ. ಅದಕ್ಕೆ ಅವ್ರ ಮಾತನ್ನ ಜಾಸ್ತಿ ಕೇಳ್ತೀನಿ. ಏನೇ ಹೇಳ್ತಿದ್ಯಾ? ಹೆತ್ತಮ್ಮನ್ಗಿಂತ ನಿನ್ನ ಮತ್ತೆ ಜಾಸ್ತಿ ಪ್ರೀತಿ ಮಾಡಕ್ ಸಾಧ್ಯನೇನೆ? ಒಂದ್ ವೇಳೆ ಅತ್ತೆ ನಿನ್ನ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಮಾಡೋದಾಗಿದ್ರೆ ನೀನ್ ಈ ತರ ಮಾತಾಡ್ತಿರ್ಲಿಲ್ಲ. ಅವರು ನಿನ್ಗೆ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ಅದು ಯಾವ ಲೆವೆಲಿಗೆ ಮಾಡಿದ್ದಾರೆ ಅಂದ್ರೆ ಅಮ್ಮನ್ ಮಾತು, ಅಮ್ಮನ್ ನಾರೈಕೆ, ಅಮ್ಮನ್ ಪ್ರೀತಿ ಎಲ್ಲನೂ ಕಮ್ಮಿ ಅನ್ಸಕ್ ಶುರು ಆಗಿದೆ ನಿಂಗೆ. ಅವರು ನಿನ್ನ ಅವ್ರ ತರನೇ ಸ್ವಾರ್ಥಿ ಮಾಡ್ತಿದ್ದಾರೆ, ತಿಳ್ಕೊ. ನೋಡಮ್ಮ, ನನ್ ಮಗು ವಿಷಯದಲ್ಲಿ ನಾನು ಸ್ವಾರ್ಥಿನೇ. ನನ್ ಮಗು ಚೆನ್ನಾಗಿರ್ಬೇಕು ಅಂದ್ರೆ ಹೆತ್ತವ್ರನ್ನೂ ಧಿಕ್ಕರಿಸ್ತೀನಿ, ಒಡ ಹುಟ್ಟೋರ್ನು ಧಿಕ್ಕರಿಸ್ತೀನಿ. ಯಾರನ್ನೂ ನಂಬಲ್ಲ ನಾನು. ನನ್ ದೃಷ್ಟಿನಲ್ಲಿ ಎಲ್ರೂ ಹೊರಗ್ನೋರ್ ತಂದಿರೋದನ್ನ ಕುಡಿಯಲ್ಲ, ತಿನ್ನಲ್ಲ. ಏನೇ ಅಂದೆ ನೀನು? ನಮ್ಮಮ್ಮ ನಿನಗೆ ಹೊರಗ್ನೋಳಾಗೋದೇನೆ? ನೋಡು, ನೀನ್ ಅದೇನ್ ಮಾಡ್ತೀಯನೋ ಗೊತ್ತಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಈ ಹಾಲನ್ನ ಕುಡಿದ್ರೆ ಸರಿ. ಇಲ್ಲ ಅಂದ್ರೆ ಗರ್ಭಿಣಿನಿ ಅಂತ ನೋಡ್ದೆ ಮೂಗ್ ಹಿಡ್ದು ಕುಡಿಸ್ಬೇಕಾಗತ್ತೆ. ತಗೋ ಕೊಡಿ. ನಿನ್ ಬಾಯಲ್ಲಿಂತ ಮಾತು ಕೇಳೋದಕ್ಕೆ ನಾಚಿಕೆ ಆಗ್ತದೆ.
ಅವಳಿಗೆ ಹೊಟ್ಟೆಗೆ ಅನ್ನ ಇಲ್ಲ ಅಂದ್ರು ನಿನಗ್ ಕೈ ತೊತ್ ಕೊಟ್ಟಿದ್ದಾಳ ನಮ್ಮಮ್ಮ. ಅವಳಿಗೆ ಹೊಸ ಸೀರೆ ಉಡ್ಬೇಕು ಅಂತ ಆಸೆ ಇದ್ರು ದುಡ್ಡಿಲ್ಲ ಅಂದ್ರು ನಿನಗ್ ಒಳ್ಳೆ ಬಟ್ಟೆ ಕೊಡ್ತಿದ್ದಾಳ ನಮ್ಮಮ್ಮ. ಅವಳ ಆರೋಗ್ಯ ಸರಿ ಇಲ್ಲ ಅಂದ್ರು ನಿನ್ ಮಗುಗೋಸ್ಕರ ಏನೇನೋ ಹೊತ್ಕೊಂಡ್ ತಗೊಬಂದು ನಮ್ಮಮ್ಮ. ಅಂತವಳು ನಿನ್ಗೆ ಹೊರಗ್ ನೋಡಾಗೋದ್ರೇನೆ. ನಿನಗೆ ತಾಯ್ತನ ಮೊದಲನೇದು, ಅಕ್ಕರೆ ಇದೆ, ಕಾಳಜಿ ಇದೆ, ಅದಕ್ಕೆ ನೀನು ಓವರ್ ಪ್ರೊಟೆಕ್ಟಿವ್ ಆಗಿದ್ಯಾ ಅಂತಾನೆ ಅನ್ಕೊಂಡ್ರು. ಅಮ್ಮ ನಿನ್ನೂ ಸೇರಿ 4 ಜನನ ಹೆತ್ತು ಬೇಡ್ಸಿದಾಳೆ. ಅವಳಿಗಿಂತ ಜಾಸ್ತಿ ಗೊತ್ತೇನೆ ನಿನ್ಗೆ? ಅಥವಾ ನಿನ್ ತಲೆಗೆ ಕಿತ್ತೋಗಿರೋ ಐಡಿಯಾ ಕೊಡ್ತಾರಲ್ಲ ನಿಮ್ಮತ್ತೆ, ಅವ್ರಿಗೆ ಗೊತ್ತಾ? ಅಷ್ಟಕ್ಕೂ ಅವಳು ಕೊಡಕ್ ಬಂದಿದ್ದಾದ್ರು ಏನು? ನಾವ್ 4 ಜನ ಹೋಟೆಲ್ ಇದ್ದಾಗ ಅವಳು ತಿಂದಿದ್ ಪದಾರ್ಥಗಳನ್ನಲ್ವಾ? ಅದಕ್ಕೆ ನಾವ್ ಇವಾಗ ಹೆಲ್ತಿ ಆಗಿರೋದು ತಿಳ್ಕೊ. ನಿನ್ ಮಗುನು ಹಾಗೆ ಇರ್ಲಿ ಅಂತ ಅನ್ಕೊಂಡ್ ತಗೊಂಬಂದ್ರೆ ನಿನಗೆ ಹೆತ್ತಮ್ಮನ ಮೇಲೆನೆ ಅನುಮಾನ ಅಲ್ವಾ? ಒಂದಷ್ಟು ಅಚಾತುರ್ಯ ಆಗಿದೆ, ಅದಕ್ಕೆ ನಿನಗೆ ನನ್ ಮೇಲೆ ಭಯ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ಗೆ ಅಮ್ಮನ ಮೇಲೇನು ಭಯ ಇದೆ ಅಂತ ಗೊತ್ತಿರ್ಲಿಲ್ಲ. ಜಗತ್ತಲ್ಲಿ ನೀನೊಬ್ಳೆ ತಾಯಿ ಆಗ್ತಿದೀನಿ ಅಂತ ಅನ್ಕೋಬೇಡ. ನಿನ್ ಹೆತ್ತ ತಾಯಿ ನಿನಗೂ ಮೊದ್ಲೇ ತಾಯಿ ಆಗಿದ್ಲು ಅನ್ನೋದನ್ನ ನೆನ್ಪು ಮಾಡ್ಕೊ. ಆಗ ನಿನಗೆ ನಿಜವಾದ ತಾಯಿತನದ ಅರ್ಥ ಆಗತ್ತೆ. ನನಗೂ ಹೊಟ್ಟೆ ಎಷ್ಟವಾಗ್ತಿದೆ ಅಗ್ರಜ. ಹಾ, ರೌಡಿ ನಾದ್ನಿ ಏನೋ ತಿಂಡಿ ತರಿಸಿದೀನಿ ಅಂತ ಅಂದ್ಲು. ಮೋಸ್ಟ್ ಇದೇ ಇರ್ಬೋದಾ? ವಾವ್, ಕಜಾಯ. ಅಮ್ಮ, ನೀವು ತಗೊಳ್ಳಿ. ಅಗ್ರಜ, ನಮ್ ರೌಡಿ ನದಿ ಟೇಸ್ಟ್ ಅಂದ್ರೆ ಟೇಸ್ಟ್. ನೋಡು ಎಂತ ತಿಂಡಿ ತರಿಸಿದಾಳೆ. ಸೂಪರ್ ವಿಕ್ರಾಂತ್. ಆಮೇಲೆ ವಾರಕ್ಕೆ 2 ದಿನ ತಿಂಡಿ ತರಿಸೋದಕ್ಕೆ ಅವಳಿಗೆ ಇನ್ಫಾರ್ಮ್ ಮಾಡ್ಬಿಡು. ವಾರಕ್ಕೆ 2 ದಿನನಾ? ಬೇಡ ಅಗ್ರಜ, ಡೈಲಿ ತರಿಸ್ಲಿ. ತುಂಬಾ ಟೇಸ್ಟಿ ಆಗಿದೆ. ಹಸು ತುಪ್ಪದಿಂದ ಮಾಡಿದಾರೆ ಅನ್ಸುತ್ತೆ. ಹೈಜಿನಿಕ್ ಕೂಡ ಇದೆ. ಡೈಲಿ ತರಿಸೋದ್ರಿಂದ ತಪ್ಪೇನಿಲ್ಲ ಅಂತ ಅನಿಸುತ್ತೆ. ಹಾಗಿದ್ರೆ ಇದನ್ನ ಆರ್ತಿಗೂ ಕೊಡ್ಬೋದಾ? ನೋ ಪ್ರಾಬ್ಲಮ್, ಖಂಡಿತ ಕೊಡ್ಬೋದು. ನಾನು ಆಲ್ರೆಡಿ ಅಕ್ಕಂಗೆ ಕೊಟ್ಟಾಯ್ತತ್ತೆ. ಅಕ್ಕ ಆಲ್ರೆಡಿ ಇಷ್ಟಪಟ್ಟು ತಿಂದಿದ್ದಾಳೆ. ಹೌದಾ ಅಮೂಲ್ಯ, ಇದನ್ನ ನೀವು ಯಾವ ಹೋಟೆಲಿಂದ ತರಿಸಿದ್ದು? ತುಂಬಾ ಚೆನ್ನಾಗಿದೆ. ಇದನ್ನ ಆಗಾಗ ಮನೇಲಿ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ರೌಡಿ ನಾದ್ನಿ, ಹಾಗೆ ಈ ಕಜ್ಜಾಯ ಮಾಡಿರೋ ಕುಕ್ ಹೆಸರು ತಿಳ್ಕೊ, ಮುಂದೆ ಬೇಕಾಗ್ಬೋದು. ಯಾಕಪ್ಪ ಇರೋ ಅಡಿಗೆಯವ್ರನ್ನ ಮನೆಗೆ ಕಳಿಸಿ ಇವ್ರ ಕೈಲಿ ಅಡಿಗೆ ಮಾಡ್ಸೋಣ ಅಂತನಾ? ಏನ್ ಭಾವ ನೀವು? ನಾನು ಅವ್ರನ್ನ ಒಂದು ಹಕ್ಕು ಕೊಟ್ಟು ವಿಶ್ ಮಾಡೋಣ ಅನ್ಕೊಂಡ್ರೆ ನೀವು ಒಳ್ಳೆ. ಅಮೂಲ್ಯ, ಇದನ್ನ ನೀನ್ ಎಲ್ಲಿಂದ ತರಿಸಿದ್ದು ಅಂತ ಹೇಳಲೇ ಇಲ್ಲ. ನಿಮಗೆ ಗೊತ್ತಿರೋ ಕಡೆಯಿಂದಾನೇ ತರಿಸ್ತಾ ಇತ್ತೆ. ಇನ್ಫ್ಯಾಕ್ಟ್ ಈ ಅಡ್ಗೆ ಮಾಡಿದ್ ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತು. ಅತ್ತೆ ಇವತ್ತವ್ರನ್ನ ಬೆಳಗ್ಗೆ ತಾನೇ ಮಾತಾಡ್ಸಿದ್ರು. ಅರ್ಥ ಆಗ್ಲಿಲ್ಲ. ಕನ್ಫ್ಯೂಸ್ ಆಗ್ಬೇಡಿ ಅತ್ತೆ. ಈ ಲೆವೆಲ್ಗೆ ಟೇಸ್ಟಿ ಆಗಿರೋ ಹೆಲ್ದಿ ಆಗಿರೋ ತಿಂಡಿ ಮಾಡೋದಕ್ಕೆ ಯಾವ ಹೋಟೆಲಲ್ಲೂ ಸಾಧ್ಯ ಇಲ್ಲ. ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ ಇಮೇಲ್ ದಿನ ಕೊಡ್ತೀನಿ. ಈಗ ಇದ್ರಲ್ಲೂ ಸ್ವಲ್ಪ ಅಕ್ಕ ತಿನ್ನಿಸ್ತೀನಿ. ಈಗ ನಿಮ್ ಕಣ್ ಮುಂದನೆ ನಮ್ಮಮ್ಮ ಮಾಡ್ಕೊಂಡ್ ಬಂದಿರೋ ತಿಂಡಿನ ಆರ್ತಿ ಅಕ್ಕಂಗೆ ಹೇಗ್ ತಿನ್ನಿಸ್ತೀನಿ ನೋಡ್ತಾ ಇರ್ತಾರೆ.
ಅಂದ್ಮೇಲೆ ಇನ್ನೂ ಅವ್ರ ಕಡೆ ನುಂಕ ನೋಡ್ತಿದ್ಯಾ? ತಗೋತೇನೆ, ಸೂಪರ್ ಆಗಿದೆ. ಅತ್ತೆ, ನಾನು ಇದನ್ನು ತಿನ್ಬೋದಲ್ವಾ? ಅತ್ತೆ, ಹಾಗಾದ್ರೆ ಇದನ್ನ ತಿನ್ಬೋದು ಅಂತನಾ ತಿನ್ಬಾರ್ದು ಅಂತನಾ? ತಿನ್ಬೋದು. ನೋಡಿದ್ಯಾಕ ಅತ್ತೆ ಎಷ್ಟು ಒಳ್ಳೆಯವರು ಅಂತ? ಅವ್ರು ಒಳ್ಳೇದನ್ನ ಯಾವತ್ತೂ ಬೇಡ ಅನ್ನಲ್ಲ. ತಗೋತೀನಿ. ನಮ್ಮಮ್ಮ ನಿನಗೆ ಹೊರಗಡೆ ನೀನ್ ಹೋಟ್ಲಿಂದ ತಂದಿದ್ದು ಅಂತ ಹೇಳಿದಕ್ಕೆ ನಾನು ತಿನ್ಲಬೇಡ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಬರಿಯಮ್ಮ ಮಾಡಿರೋದು ಮೊದಲೇ ಹೇಳ್ಬೇಕಿತ್ತು ತಾನೆ. ಹೊಟ್ಟೆ ತುಂಬಾ ತಿಂತೀನಿ ಈಗ. ಅಕ್ಕ, ನೀನ್ ಹಿಂಗೆ ತಿಂತಿರೋ. ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಅವ್ರು ಕಷ್ಟಪಟ್ಟು ಮಾಡಿರೋ ಅಡ್ಗೆನ ನೀನ್ ತಿಂತಿದ್ದೆ. ಅರೆ, ಅಮ್ಮ ವಿಡಿಯೋ ಕಾಲ್ ಮಾಡಿದಾಳೆ. ಹಾಯ್ ಪಾ. ಹಾಯ್ ಮಾ. ಹಾಯ್. ಹಾಯ್ ಅಮ್ಮ. ಮಾ, ವಿಡಿಯೋ ಕಾಲ್ ಯಾಕೆ ಮಾಡಿದ್ದೀನಿ ಅಂತ ಕೇಳಲ್ವಾ? ಯಾಕಮ್ಮ? ಅಮ್ಮ, ನೀನ್ ಆರ್ತಿ ಅಕ್ಕಂಗೆ ಅಂತ ಬಾದಾಮಿ ಪೌಡರ್ ಮಾಡಿ ಕಳ್ಸಿದ್ದಲ್ಲ, ಅದನ್ನ ಹಾಲಿಗೆ ಹಾಕಿ ಕಲ್ಸ್ಕೊಟ್ಟಿದ್ದೆ ಅಕ್ಕಂಗೆ. ಅವಳು ಎಷ್ಟು ಖುಷಿಯಿಂದ ಕೊಡದ್ಲು ಗೊತ್ತಾ? ಹೌದೇನೆ? ನೀನ್ ನಿಜವಾಗ್ಲೂ ಹೇಳ್ತಿದ್ಯಾ? ಹಾಮ, ನೀನ್ ಮಾಡ್ಕೊಟ್ಟಿರೋ ಅಡ್ಗೆನ ಅವಳು ತಿಂತಾ ಇದ್ದಾಳೆ. ನೀನೇ ನೋಡು. ಹೌದಮ್ಮ, ತಿಂತಿದೆ. ಅಮ್ಮ, ಒಂದ್ ನಿಮಿಷ ಇರು. ಆಯ್ತೆ, ನೀವು ನೆಕ್ಸ್ಟ್ ಟೈಮ್ ಬರ್ತಾ ಬರೀ ಆರ್ತಿ ಅವ್ರಿಗೆ ಮಾತ್ರ ತಗೊಂಡ್ಬರ್ಬೇಡಿ. ಹೋಲ್ಸೇಲ್ ಆಗಿ ನಮ್ಮೆಲ್ರಿಗೂ ತಗೊಂಡ್ಬಂದ್ಬಿಡಿ. ಅಲ್ವಾ ಅಗ್ರಜ? ಇಷ್ಟು ಟೇಸ್ಟಿ ಆಗಿರೋ ಕಜ್ಜಾಯನ ನಾನು ಯಾವತ್ತೂ ತಿಂದಿಲ್ಲ. ಸಕ್ಕದಾಗಿದೆ. ಅಮ್ಮ, ಯಾವ 5 ಸ್ಟಾರ್ ಹೋಟ್ಲಲ್ಲಿ ಕೂಡ ಇಷ್ಟು ಚೆನ್ನಾಗಿರೋ ಕಜ್ಜಾಯ ಸಿಗೋದಿಕ್ ಸಾಧ್ಯನೇ ಇಲ್ಲ. ತುಂಬಾ ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ ಯು. ಅಗ್ರಜ, ಅದಕ್ಕೆ ಹೇಳೋದು, ಶ್ರೀಮಂತರ ಮನೆ ಮಾತ್ ಚಂದ, ಬಡವ್ರ ಮನೆ ಊಟ ಚಂದ ಅಂತ. ಅಮ್ಮ, ಒಂದ್ ನಿಮಿಷ ಇರು. ಹಾಮ, ಬರೀ ಇವರಷ್ಟೇ ಅಲ್ಲ, ಅತ್ತೆನೂ ತುಂಬಾ ಇಷ್ಟಪಟ್ಟು ತಿಂದ್ರು. ಇನ್ನೂ ಬೇಕಿತ್ತಂತೆ, ಆದ್ರೆ ಏನ್ ಮಾಡೋದು, ಎಲ್ಲ ಖಾಲಿ ಆಗೋಯ್ತು. ಈ ಅಕ್ಕ ತಂಗಿರಿಬ್ರು ದೊಡ್ಡ ಅಂಟು. ನಾನು ಎಷ್ಟೇ ದೂರ ಮಾಡಕ್ ಪ್ರಯತ್ನ ಪಟ್ಟರು ಮತ್ತೆ ಅಂಟ್ಕೊಂಡ್ಬಿಡ್ತಾರೆ. ಈ ಆರ್ತಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಎಮ್ಮೆ ಮೇಲೆ ಮಳೆ ಸುರಿದಂಗೆ. ನಂಗೆ ಬರ್ತಿರೋ ಕೋಪಕ್ಕೆ ಇವಳನ್ನ ಈ ಸುಹಾಸಿನಿನ ರಿಪೇರಿ ಮಾಡೋದಕ್ಕೆ
ಅಮೂಲ್ಯನಿಂದ ಮಾತ್ರ ಸಾಧ್ಯ. ಯಾಕೆಂದರೆ ಅಮೂಲ್ಯನಿಗೆ ಸಂಬಂಧದ ಮೌಲ್ಯಗಳು ಗೊತ್ತಿದೆ. ಅಮೂಲ್ಯ ಈ ಮನೇಲಿರೋವರೆಗೂ ಈ ಮನೆಯವ್ರನ್ನ ಸುಹಾಸಿನಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವರು ಅಮೂಲ್ಯನ ಚೆನ್ನಾಗಿಟ್ಟಿರಲಿ. ಅದಿತಿ, ನೋಡ್ದ್ಯಾ, ಕೊನೆಗೂ ನಮ್ಮ ಅಮ್ಮು ಆರ್ತಿಗೆ ನಾನು ತಗೊಂಡು ಹೋಗಿರೋ ತಿಂಡಿಗಳನ್ನೆಲ್ಲ ತಿನ್ಸೇ ಬಿಟ್ಲು. ವಿಕ್ಕಿ, ನಿಮ್ಗೊಂದು ವಿಷಯ ಗೊತ್ತಾಯ್ತಾ? ಏನ್ ವಿಷಯ ಆಂಟಿ? ಇವತ್ತು ಅಮ್ಮ ನನಗೆ ಹೊಡಿಯೋಕೆ ಬಂದಿದ್ಲು, ಗೊತ್ತಾ? ಬಿಡಿ ಆಂಟಿ, ನಿಮ್ ತಂಗಿನೇ ಅಲ್ವಾ? ಅಲ್ಲ ವಿಕ್ಕಿ, ಇಷ್ಟು ದೊಡ್ಡ ವಿಷಯನ ಇಷ್ಟೊಂದು ಸಿಲ್ಲಿಯಾಗಿ ತಗೊಂತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ? ಬಜಾರಿ, ನಿನ್ ಕೈ ಏನಾದ್ರೂ ಉದ್ದ ಆಗಿದೆಯಾ? ಡೈರೆಕ್ಟ್ ಆಗಿ ಮ್ಯಾಟ್ರ್ ಬರ್ಬೋದು. ಏನ್ ವಿಷಯ? ಆದ್ರೂ ಆರ್ತಿ ಅವ್ರಿಗೆ ಈ ಟೈಮಲ್ಲಿ ನೀನು ಕೈ ಎತ್ತಕ್ಕೆ ಹೋಗಿದ್ದು ನನ್ಗೆ ಯಾಕೋ ಸರಿ ಅನ್ಸ್ತಿಲ್ಲ. ಓಹೋ, ನೀನೊಬ್ಬ ಬಾಕಿ ಇದ್ದೆ ಇದನ್ನ ಕೇಳೋದಕ್ಕೆ. ಆದ್ರೂ ನೀನ್ ಅವ್ರ ಮೇಲೆ ಕೈ ಎತ್ತಕ್ಕೆ ಹೋಗಿದ್ದು ತಪ್ಪಲ್ವಾ ಅಮೂಲ್ಯ? ಅಲ್ಲ ಕಣಯ್ಯ, ಅವಳು ಹಾಗೆ ಮಾತಾಡಿದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಅಮ್ಮನ್ನೇ ಹೊರಗೆ ನೋಡೋದನ್ನ ತಡ್ಕೊಳ್ಳೋದಕ್ಕಾಗತ್ತಾ? ನಾನಂತ ತಡ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ಹಾಗೆ ಮಾಡಿದ್ದು. ನೋಡಿ ಹೆಂಡತಿ, ನೀವು ಸುಮ್ನೆ ರೌಡಿನ ದಿನ ದ್ವೇಷಿಸಕ್ ಹೋಗ್ಬೇಡಿ. ಅವಳು ನೀವು ಅನ್ಕೊಂಡಂಗಲ್ಲ, ತುಂಬಾ ಒಳ್ಳೆಯವಳು. ಅವಳು ನಿಮ್ಮನ್ನ ತುಂಬಾ ಪ್ರೀತಿಸ್ತಾಳೆ. ಏನೋ ಅಕ್ಕ ಅನ್ನೋ ಸಲಿಗೆಯಿಂದ ಕೋಪದಲ್ಲಿ ನಿಮ್ಮ ಮೇಲೆ ಕೈ ಮಾಡಿರ್ಬೋದು. ಅದನ್ನೆಲ್ಲ ತಲೆಗೆ ಹಾಕೊಂಡ್ಬಿಡಿ, ಇಲ್ಲಿಗೆ ಬಿಟ್ಬಿಡಿ. ನೋಡು ಬಚಾರಿ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೇಲೆ ಕೈ ಎತ್ತೋದು ಅಥವಾ ಫಿಸಿಕಲ್ ಆಗೋದು ನನ್ನ ಪ್ರಕಾರ ಸರಿಯಲ್ಲ. ನಾನು ಯಾವತ್ತೂ ಒಪ್ಪೋದು ಇಲ್ಲ. ಬರೀ ನಮ್ಮ ವಿಷಯ ಅಂತಲ್ಲ, ಯಾರು ಮಾಡಿದ್ರು ಅಷ್ಟೆ. ಅಂಡ್ ಮೋರ್ ಓವರ್, ಅವಳು ಅಷ್ಟು ಬೇಡ ಬೇಡ ಅಂತ ಹೇಳಿದಾಗ ಫೋರ್ಸ್ ಮಾಡಿದ್ದೆ ತಪ್ಪು ಅಂತ ನಾನು ಹೇಳ್ತೇನೆ. ಇನ್ನು ಮುಂದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಆರ್ತಿ ವಿಚಾರದಲ್ಲಿ ಏನೂ ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡ. ಅವ್ರು ಅದನ್ನ ಸಿಕ್ಕಾಪಟ್ಟೆ ಮನಸ್ಸಿಗೆ ಹಚ್ಕೊಳ್ತಾರೆ ಅನ್ಸುತ್ತೆ. ಅಂಡ್ ಮೋರ್ ಓವರ್, ಶಿಸ್ ಕ್ಯಾರಿಂಗ್, ಮರಿಬೇಡ. ಕಾಳಜಿ ಮಾಡೋದನ್ನೇ ತಪ್ಪು ಅಂತಿದ್ಯಾ ನೀನು? ಯಾಕೆ ಹೇಳ್ತಿದ್ದಾರೆ, ಏನ್ ಹೇಳ್ತಾರೆ ಅಂತ ಅವಳು ಅರ್ಥ ಮಾಡ್ಕೋಬೇಕಲ್ವಾ? ಅದ್ರ ಬಿಟ್ಟು ಅವಳು ಅಮ್ಮನ ವಿಷಯಕ್ಕೆ ಬಂದ್ರೆ ಸಾಕು, ಸುಮ್ಮನೆ ಇರಿ ವಿಕ್ಕಿ. ಎಲ್ಲದಕ್ಕೂ ನೀವು ಸಮರ್ಥನೆ ಮಾಡ್ಕೊಳಕ್ ಬರ್ಬೇಡಿ. ಅವಳನ್ನ ನಾನು ಹುಟ್ಟಿದಾಗಿಂದ ನೋಡಿದ್ದೀನಿ. ಅವಳು ಯಾವಾಗ್ಲೂ ಹೀಗೇನೆ, ನಾನು ಮಾಡಿದ್ದೆ ಕರೆಕ್ಟು, ನಂದೇ ಸರಿ ಅಂತ ಯಾವಾಗ್ಲೂ ತಕರಾರು ಮಾಡ್ತಾಳೆ. ನಿಮ್ಗೆ ನನ್ನ ಮಾತು ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ ಹೆಂಡತಿ. ಹಾಗೆ ಅನ್ಕೊಳ್ಳಿ. ಅಮ್ಮನ ನಿಮ್ಗಿಂತ ಜಾಸ್ತಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರು ಹೇಗೆ ಅಂತ ನೀವೇ ಹೇಳ್ಬೇಕಾಗಿಲ್ಲ. ಈಗೇನು ನೀನ್ ಮಾಡಿದ್ದೆ ಸರಿ ಅಂತನಾ? ಅಮ್ಮನ ಬಗ್ಗೆ ಯಾರೇ ಉಲ್ಟಾ ಮಾತಾಡಿದ್ರು ನಾನು ಹಾಗೆ ರಿಯಾಕ್ಟ್ ಮಾಡೋದು. ಆ ವಿಚಾರದಲ್ಲಿ ನಂಗೆ ಯಾವ ಬೇಜಾರು ಇಲ್ಲ, ನಾನು ಸರಿಯಾಗೇ ನಡ್ಕೊಂಡಿದ್ದೀನಿ. ಅಜ್ಜಿ, ಓಹೋ ವೇದಾಂತ್, ಇವಾಗ ಅಜ್ಜಿ ನೆನಪಾಯ್ತೇನಪ್ಪ? ಅಜ್ಜಿ, ಅಗ್ರಜನ್ ಜೊತೆ ನಾನು ಇದ್ದೀನಿ. ಓ, ಅಣ್ಣ ತಮ್ಮಂದ್ರು ಇಬ್ರು ಬಂದಿದ್ದೀರಾ ಅಜ್ಜಿನ ಹುಡ್ಕೊಂಡು? ಏನ್ ಸಮಾಚಾರ? ಅಜ್ಜಿ, ಈ ಮನೇಲಿ ಎಲ್ಲ ಸರಿ ಇದೆ, ಆದ್ರೆ ಯಾವುದು ಸರಿ ಇಲ್ಲ ಅಂತ ಅನಿಸ್ತಿದೆ ಅಜ್ಜಿ. ಹೌದಜ್ಜಿ, ಒಂದ್ ಸರಿ ಹೋಯ್ತು ಅಂತ ಸುಮ್ಮನಾದ್ರೆ ಇನ್ನೊಂದು ಎಡವಟ್ಟಾಗುತ್ತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಕಣ್ರು, ನೀವ್ ಹೀಗೆ ಒಗಟೊಗಟಾಗಿ ಮಾತಾಡಿದ್ರೆ ನಾನು ಏನ್ ತಿಳ್ಕೊಬೇಕು? ಅದೇನು ಅಂತ ಅರ್ಥ ಆಗೋ ತರ ಹೇಳಿ. ಅಜ್ಜಿ, ಆರ್ತಿ ಅಮೂಲ್ಯ ಇಬ್ರು ಒಡ ಹುಟ್ಟವ್ರು. ನಮ್ಮ ಮನೆಗೆ ಬಂದ್ಮೇಲೆ ಇಬ್ರು ಸಂತೋಷವಾಗಿ ಚೆನ್ನಾಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ.
ಆದ್ರೆ ಇತ್ತೀಚೆಗೆ ಇಬ್ರು ದಾಯಾದಿಗಳ ತರ ಆಡ್ತಿದ್ದಾರೆ, ಸುಮ್ನೆ ಕಿತ್ತಾಡ್ಕೊಳ್ತಾರೆ. 3 ದಿನಕ್ಕೊಂದ್ಸಲ ಜಗಳ ಮಾಡ್ಕೊಳ್ತಾರೆ ಅಜ್ಜಿ. ಹೌದಜ್ಜಿ, ಇಬ್ರು ಸಂಬಂಧ ಅಳಿ ತಪ್ಪಿದೆ. ಒಬ್ರು ಮೇಲೊಬ್ರು ಕಂಪ್ಲೇಂಟ್. ಯಾರದ್ ಸರಿ ಯಾರದ್ ತಪ್ಪು ಯಾರಿಗೂ ಗೊತ್ತಾಗ್ತಿಲ್ಲ. ಆದ್ರೆ ನಮಗ್ ಮಾತ್ರ ಇಬ್ರದ್ದು ತಪ್ಪಿಲ್ಲ ಅಂತಾನೆ ಅನಿಸ್ತಿದೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಜ್ಜಿ. ಎಲ್ಲಾ ಕಡೆ ಆರ್ತಿ ಭಯನೇ ನಿಜ ಅನ್ನೋ ತರ ಅನಿಸ್ತಿದೆ. ಎಲ್ರ ಮನೆ ದೋಸೆನೂ ತೂತೆ ಕಣಪ್ಪ. ನಮ್ಮನೆ ಎಂಚು ತೂತೆ ಅಜ್ಜಿ. ಟೆನ್ಷನ್ ಮಾಡ್ಕೋಬೇಡಿ, ಇದಕ್ಕೆಲ್ಲ ನನ್ನ ಹತ್ರ ಒಂದು ಉಪಾಯ ಇದೆ. ಈ ಉಪಾಯನ ಅವ್ರ ಮೇಲೆ ಪ್ರಯೋಗ ಮಾಡಿದ್ರೆ ಮಾತ್ರ ಸಮಸ್ಯೆ ಬಗೆಹರಿಯೋದು ಅನ್ಸುತ್ತೆ. ಉಪಾಯ ಏನಜ್ಜಿ? ನಾವು ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಕೋರ್ಟ್ಗೆ ಹೋಗ್ಬೇಕು. ಯಾಕೆ ಏನು ಅಂತ ಕೇಳ್ಬೇಡಿ. ಈಗ ನೀವಿಬ್ರು ಏನ್ ಮಾಡ್ಬೇಕು ಅಂದ್ರೆ